ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಾಟ ಮದ್ದು ನಿಮಗೆ ಯಾರಾದರೂ ಮಾಡಿಸಿದ್ರೆ ನೀವು ಹೇಗಪ್ಪ ತಿಳ್ಕೊತೀರ ಅದೆಲ್ಲ ಮಾಡಿಸಿದ್ದಾರೆ ಅಂತ? ಒಂದು ವೇಳೆ ನಿಮಗೆ ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಯಾರೋ ಮಾಟ ಮಂತ್ರ ಮದ್ದು ಅಂತ. ಆದರೆ ಅದನ್ನು ನೀವೇ ಪತ್ತೆ ಹಚ್ಚೋದು ಹೇಗೆ? ನೀವೇ ಕಂಡುಹಿಡ್ಕೋಬೇಕು. ಯಾರು ಮಾಡಿದ್ದಾರೆ ನಿಮ್ಮ ಮೇಲೆ, ಯಾರು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಮಾಟ ಮಂತ್ರ ಮದ್ದು, ಯಾರು ಮಾಟ ಮದ್ದು ಮಂತ್ರ ನಿಮ್ಮಲ್ಲಿ ಕೆಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಬಾಯಿಂದಲೇ ನೀವು ಹೇಳಿಸೋದು ಹೇಗೆ? ಅಲ್ಲೋದಲ್ಲ, ನಾವಿಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವೇ ಹೇಳಿಸ್ಬೋದು ಅವ್ರ ಬಾಯಿಂದಲೇ ಹೇಳಿಸ್ಬೋದು. ಯಾರು ನಿಮಗೆ ಮಾಟ ಮದ್ದು ಮಾಡಿಸಿದ್ದಾರೆ, ಕೆಡುಕು ಮಾಡಿಸಿದ್ದಾರೆ, ಅವ್ರ ಬಾಯಿಂದಲೇ ನೀವು ಹೇಳಿಸ್ಬೋದು. ಯಾವ ರೀತಿ ಹೇಳಿಸೋದು? ಒಂದು ನಿಮಗೆ ತಂತ್ರಗಾರಿಕೆಯಲ್ಲೆಲ್ಲ ಹೇಳ್ಕೊಡ್ತೀರಿ. ಯಂತ್ರ ತಂತ್ರ ಮಂತ್ರ, ಯಂತ್ರ ತಂತ್ರ ಮಂತ್ರ. ನೀವು ಇದನ್ನು ಟ್ರಿಕ್ಸ್ ಅಂತೀರೋ, ಲಾಜಿಕ್ ಅಂತೀರೋ, ಉಪಾಯ ಅಂತೀರೋ, ಅದು ನಿಮ್ಮಿಷ್ಟ. ತಂತ್ರಶಾಸ್ತ್ರದಲ್ಲಿ ಏನು ಹೇಳಿದೆ ಅದೆಲ್ಲ ನಿಮಗೆ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ. ಇದೆಲ್ಲ ನಂಬೋದು ಬಿಡೋದು, ಪ್ರಯತ್ನ ಪಡೋದು, ಫಲ ಪಡ್ಕೊಳ್ಳೋದು ಬಿಡೋದು, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಜ್ಞಾನ ಮಟ್ಟಕ್ಕೆ, ಅವರವರ ಜ್ಞಾನ ಮಟ್ಟಕ್ಕೆ, ಓಕೆಲಾ? ಆದರೆ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಗುರುವಾಗಿ. ಹಿಂದೂ ಧರ್ಮ, ಹಿಂದೂ ಸನಾತನ ಧರ್ಮ, ಜೈ ಶ್ರೀ ಮಹಾಕಾಳಿ, ಮಹಾಕಾಳೇಶ್ವರ ಶಕ್ತಿ ಅವ್ರಿಗೊಂದು ಸುತ್ತ ನಾನು ಈ ಎಪಿಸೋಡನ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ ಇವರೇ, ನೀವೇ ಕಂಡುಹಿಡ್ಕೋಬೋದು ಯಾರು ನಿಮ್ಮ ಮೇಲೆ ಮಾಟ ಮದ್ದು ಮಾಡಿದ್ದಾರೆ ಅಂತ. ಅದಕ್ಕೆ ಒಂದು ತಂತ್ರಗಾರಿಕೆ ಇದೆ, ನಾನು ಹೇಳ್ಕೊಡ್ತೀನಿ. ಪ್ರಯತ್ನ ಪಡಿ, ತಪ್ಪೇನಿದೆ. ಕೆಲವರಿಗೆ ನಂಬಿಕೆ ಇದೆ, ನಮ್ಗೆ ಯಾರೋ ಕೆಡಿಸ್ಬಿಟ್ಟಿದ್ದಾರೆ. ತುಂಬ ಜನ ನನ್ನ ಹತ್ರ ಕೇಳಿದ್ದಾರೆ, ಅಯ್ಯೋ ಗುರುಗಳೇ ನನಗೆ ಯಾರೋ ಕೆಡಿಸ್ಬಿಟ್ಟಿದ್ದಾರೆ, ಅಯ್ಯೋ ನಮ್ಮ ಮನೇಲಿ ಯಾರೋ ಕೆಡಿಸ್ಬಿಟ್ಟಿದ್ದಾರೆ, ಯಾರು ಮಾಡಿದ್ದಾರೆ ಹೆಂಗೆ ತಿಳ್ಕೊಳ್ಳೋದು, ಯಾರು ಮಾಡಿದ್ದಾರೆ ಹೆಂಗೆ ತಿಳ್ಕೊಳ್ಳೋದು, ಯಾರು ಮಾಡಿದ್ದಾರೆ ಹೆಂಗೆ ತಿಳ್ಕೊಳ್ಳೋದು ಅಂತ. ಆ ಮೈಸೂರಿನಲ್ಲಿ ನಮ್ಮ ಶಿಷ್ಯ ಒಬ್ಬನಿದ್ದಾರೆ, ಅವನು ಯಾವಾಗಲೂ ಹೀಗೆ ಹೇಳ್ತಾ ಇರ್ತಾನೆ, ನನಗೆ ಯಾರೋ ಕೆಡಿಸ್ಬಿಟ್ಟಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ನೀವು ಹೇಳೋಕ್ಕೆ ಬರಲ್ವಾ, ನೀವು ತಿಳ್ಸೋಕ್ಕೆ ಬರಲ್ವಾ, ಈಗ ಹೇಳ್ತಿರ್ತಾನೆ. ಈಗ ನಾನು ತಿಳಿಸೋದಿರಲಿ, ನೀವೇ ಪ್ರಯತ್ನ ಪಡ್ಬೋದು, ನೀವೇ ಕಂಡುಹಿಡ್ಕೋಬೋದು ನಿಮ್ಮನ್ನು ಯಾರು ಕೆಡಿಸಿದ್ದಾರೆ ಅಂತ. ಅದಕ್ಕೆ ನಾನೊಂದು ಹೇಳ್ಕೊಡ್ತೀನಿ, ಗಹನ ಇಟ್ಟು ಕೇಳಿ, ಕೊನೆವರೆಗೂ ವಿಡಿಯೋ ನೋಡಿ, ಓಕೆಲಾ? ನಿಮಗೆ ಹೇಳ್ಕೊಡ್ತೀನಿ ಭಾಳ ಸುಲಭವಾಗಿ. ಮೊದಲನೇದಾಗಿ ನೀವು ಒಳ್ಳೆಯವರಾಗಿರಬೇಕು, ಓಕೆಲಾ? ಶುದ್ಧರಾಗಿರಬೇಕು. ನೀವು ಶುದ್ಧವಾದ ಸ್ನಾನ ಮಾಡಿ ಬಿಳಿ ಟವಲ್ ಹಾಕ್ಕೊಳ್ಳಿ, ಬಿಳಿ ಬಟ್ಟೆ ಟವಲ್, ಬಿಳಿ ಪಂಚ ಕಟ್ಕೊಳ್ಳಿ. ಗಂಡಸರಾದರೆ, ಯಂಗ್ಸರಾದರೆ ಪರವಾಗಿಲ್ಲ, ನೀವು ರೆಡ್ ಕಲರ್ ಇಲ್ಲ ಪಿಂಕ್ ಕಲರು ಸ್ಯಾರಿ ಇಲ್ಲ ವೈಟ್ ಕಲರ್ ಸ್ಯಾರಿ ಫುಲ್ ಕಟ್ಕೋಬೇಕು. ಬ್ಲೌಸು ಅದೇ ಇರಬೇಕು, ಫುಲ್ ಡ್ರೆಸ್ ಅದೇ ಇರಬೇಕು. ಒಟ್ಟಿನಲ್ಲಿ ವೈಟ್ ಆ್ಯಂಡ್ ವೈಟ್ ಇದ್ದರೆ ಒಳ್ಳೆಯದು. ಶುಚಿರ್ಭೂತರಾಗಿ, ಅಂದರೆ ನೀವು ಶುದ್ಧವಾಗಿ ಏನಪ್ಪ ಮಾಡಬೇಕು? ಮೊದಲನೇದಾಗಿ ಅಂದರೆ ಕರ್ಪೂರ ತಗೊಳ್ಳಿ. ಕರ್ಪೂರ ಎಷ್ಟು ತೊಗೋಬೇಕಂದ್ರೆ ಅರ್ಧ ಅಕ್ಕಿ ಕಾಳು ಅಂದರೆ ಗೊತ್ತಾ ನಿಮಗೆ? ಒಂದು ಅಕ್ಕಿ ಕಾಳು ತೊಗೊತೀರ, ಅದನ್ನಲ್ಲಿ ಅರ್ಧ ಎಷ್ಟು ಬರುತ್ತೆ ಅಕ್ಕಿ ಕಾಳು, ಅಷ್ಟೇ ಕರ್ಪೂರ ತೊಗೋಬೇಕು. ಚಿಕ್ಕದಾಗಿ ಒಂದರಲ್ಲಿ ಹಾಕ್ಕೊಳ್ಳಿ, ಒಂದು ಡಬ್ಬಿ ತಗೊಳ್ಳಿ, ಅಥವಾ ಒಂದು ಡಬ್ಬಿ ತಗೊಳ್ಳಿ ಚಿಕ್ಕದಾಗಿ, ಅದರಲ್ಲಿ ಹಾಕಿ ಕರ್ಪೂರ. ಅಲ್ಲಂತರ ನೀವೇನು ಮಾಡಬೇಕು? ದೇವಸ್ಥಾನ ಹೋಗಬೇಕು. ದೇವಸ್ಥಾನ ಯಾವುದು? ಹನುಮಂತನ ಗುಡಿಗೆ ಹೋಗ್ಬೇಕು. ಅಲ್ಲೇನು ಮಾಡಬೇಕಪ್ಪ ಅಂದರೆ ಅಕ್ಷತೆ ಕಾಳು ಇರುತ್ತೆ, ನಿಮ್ಗೆ ಗೊತ್ತಾ? ಹನುಮಂತ ದೇವಸ್ಥಾನದಲ್ಲಿ ಅಕ್ಷತೆ ಕಾಳು ಇಟ್ಟಿರ್ತಾರಲ್ಲ, ಇಟ್ಟಿಲ್ಲ ಅಂದರೆ ನೀವು ಅಕ್ಷತೆ ಕಾಳು ಮಾಡಬೇಕು. ಏನು? ಅಕ್ಕಿ ತಗೊಳ್ಳೋದು, ಒಂದಷ್ಟು ಅಕ್ಕಿ, ಒಂದು ಇಡೀ ಅಕ್ಕಿ ತಗೊಳ್ಳಿ, ಅದಕ್ಕೆ ಅರಿಶಿನ ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಸಿಬಿಟ್ಟು ಅಕ್ಷತೆ ಮಾಡೋದು. ಅದನ್ನು ಹನುಮಂತ ದೇವ್ರ ಮೇಲೆ ನೀವು ಹಾಕಬೇಕು. ಅಕ್ಷತೆಗಳು ಹನುಮಂತ ದೇವ್ರ ಮೇಲೆ ಹಾಕಿದ ಮೇಲೆ ಅದೆಲ್ಲ ಉದುರುತ್ತೆ, ಆ ವಿಗ್ರಹದ ಮೇಲೆ ಹಾಕಿದ ಎಲ್ಲ ಉದುರುತ್ತೆ ಕೆಳಗಡೆ. ಅದನ್ನು ಆಯ್ಕೋಬೇಕು. ಅಕ್ಷತೆಗಳು ಒಂದಷ್ಟು ಅಕ್ಷತೆಕಾಳು ತಗೊಳ್ಳಿ. ಮತ್ತು ಅದನ್ನು ಈ ಕರ್ಪೂರ ಇಟ್ಟಿದ್ರಲ್ಲ, ಆಲ್ರೆಡಿ ನೀವು ಕರ್ಪೂರ ಅರ್ಧ ಅಕ್ಕಿ ಕಾಳಷ್ಟು ಕರ್ಪೂರ, ಆ ಕರ್ಪೂರದ ಬಾಕ್ಸಲ್ಲಿ ಈ ಅಕ್ಕಿ ಕಾಳು ಒಂದಷ್ಟು ಹಾಕ್ಕೊಳ್ಳಿ. ಅಕ್ಷತೆ ಕಾಳು ಒಂದಷ್ಟು, ಜಾಸ್ತಿ ಏನು ಬೇಡ, ಒಂಚೂರು, 1-2 ಸ್ಪೂನ್, 1 ಸ್ಪೂನ್ ಸಾಕು, ಟೀ ಸ್ಪೂನಲ್ಲಿ, ಓಕೆಲಾ? ಅಲ್ಲಂತರ ಹೇಳ್ಬಿಡ್ಬೇಕು, ಆ ಹನುಮಂತ ದೇವರು ಒಕ್ಕಳು ಇರುತ್ತಲ್ಲ, ಹನುಮಂತ ದೇವರು ಒಕ್ಕಳು ವಿಗ್ರಹದ್ದು, ಅಲ್ಲಿ ಸ್ವಲ್ಪ ಪೇಸ್ಟ್ ಇರುತ್ತೆ, ಮೇಣ ಅಂತೀರಿ ನೀವು, ಮೇಣ. ಅದೆಲ್ಲ ಅಲ್ಲಿ ಅರ್ಚಕರು ಪೂಜೆ ಮಾಡೋರು ಎಲ್ಲ ಮೇಣ ಹಚ್ಚಿರ್ತಾರೆ, ಅದಕ್ಕೆ ಗಂಧ ಹಚ್ಚಿರ್ತಾರೆ, ಆಯಿಲ್ ಹಚ್ಚಿರ್ತಾರೆ, ಅದೆಲ್ಲ ಮಾಡಿರ್ತಾರೆ. ಅದೇನೇ ಇರಲಿ, ಆ ಒಕ್ಕಳ ಮೇಲೆ ಇರೋದು ಸ್ವಲ್ಪ ತೊಗೋಬೇಕು ನೀವು. ಇಲ್ಲ ಅವ್ರ ಹತ್ರ ಕೇಳಿ ತಗೊಳ್ಳಿ, ಅಥವಾ ನಿಮ್ಮದೇ ಗುಡಿ ಆದರೆ, ನಿಮ್ಮದೇ ದೇವಸ್ಥಾನ ಆದರೆ ಏನೂ ತೊಂದರೆ ಇಲ್ಲ, ನಿಮ್ಮದೇ ಮಠ ಆದರೆ
ಆ ಒಕ್ಕಳ ಮೇಲೆ ಇರೋ ಸ್ವಲ್ಪ ಮೇಣನ ಕೆರ್ಕೊಳ್ಳಿ ಏನಾಗ ಒಂದು ಸ್ಪೂನಲ್ಲೋ ಎದ್ರಾಗ ಕೆರ್ಕೊಳ್ಳಿ. ಒಂದಷ್ಟು ಗಂಧ ಸಿಗುತ್ತೆ ಚಿಕ್ಕದಾಗಿ ಒಂಚೂರು, ಎಷ್ಟು, ಒಂದು ಗೋಧಿ ಕಾಳಷ್ಟೋ ಇಲ್ಲ ಒಂದು ಅವರೆಕಾಳಷ್ಟೋ ಒಂದಷ್ಟು ಗಂಧ ತಗೊಳ್ಳಿ ಒಂಚೂರು. ಅದನ್ನು ಏನು ಮಾಡ್ತೀರಾ ಇದರಲ್ಲಿ ಹಾಕಿ, ಈ ಬಾಕ್ಸಲ್ಲಿ. ಆಲ್ರೆಡಿ ಈ ಬಾಕ್ಸಲ್ಲಿ ಏನು ಹಾಕಿದರೆ ಫಸ್ಟು ಕರ್ಪೂರ ಅರ್ಧ ಅಕ್ಕಿ ಕಾಳಷ್ಟು ಕರ್ಪೂರ, ಒಂದೇ ಒಂಚೂರು ಕರ್ಪೂರ ಹಾಕಿದ್ರಾ. ಆಮೇಲೆ ಏನು ಮಾಡಿದಿರಾ, ಯಾಕೆ ಕರ್ಪೂರ ಅಷ್ಟೇ ಚಿಕ್ಕದಾಗಿ ಹಾಕೋದು ಅಂತ ನಾನು ಆಮೇಲೆ ಹೇಳ್ತೀನಿ, ಓಕೆಲಾ. ಆಮೇಲೆ ಏನು ಮಾಡಿದಿರಾ, ಹನುಮಂತ ದೇವ್ರ ಮೇಲೆ ಹಾಕಿದ ಅಕ್ಷತೆ ಕಾಳು ಉದುರಿತ್ತಲ್ಲ ಅದು ಹಾಕಿದ್ರೆ ಒಂದಷ್ಟು, 1 ಟೀ ಸ್ಪೂನು. ಆಮೇಲೆ ಏನು ಹಾಕ್ತಾಯಿದ್ರಿ ಈಗ, ಆ ಹನುಮಂತ ದೇವ್ರ ವಿಗ್ರಹದ ಮೇಲೆ ಇರೋ ಒಕ್ಕಳ ಮೇಲೆ ಇರೋ ಏನು ಆ ಗಂಧ ಅಂತಿರಲ್ಲ ನೀವು, ಮೇಣ ಅಂತಾರೆ, ಅದನ್ನು ಮೇಣ ಅಂತಾರೆ, ನೆನ್ಪಿಟ್ಕೊಳ್ಳಿ. ಅದನ್ನು ಕೆರ್ಕೋಬೇಕು, ತಗೊಂಡು ಅದರಲ್ಲಿ ಹಾಕ್ಬೇಕು. ಅಲ್ಲಿ ಎಷ್ಟಾಯಿತು, 3 ಐಟಮ್ಸ್ ಆಯಿತು. ಒಂದು ಕರ್ಪೂರ, ಒಂದು ಅಕ್ಷತೆ ಕಾಳು, ಒಂದು ಹನುಮಂತ ದೇವರ ಒಕ್ಕಳ ಮೇಲೆ ಇರ್ತಕ್ಕಂಥ ಅದನ್ನು 3 ಆಯಿತು. ಈ 3 ಐಟಮ್ಸ್ ಅದರಲ್ಲಿ ಹಾಕ್ಕೊಳ್ಳಿ, ಓಕೆನಾ. ಬಾಕ್ಸಲ್ಲಿ ಹಾಕೊಂಡ್ರಾ. ಈಗ ಇನ್ನೊಂದು ಬಟ್ಟೆ ತೊಗೋಬೇಕು. ಒಂದು ಅರಿಶಿಣಕ್ಕೆ ಕೇಸರಿ ಕಲರ್ ಬಟ್ಟೆ ತೊಗೋಬೇಕು, ಒಂದು ಕೆಂಪು ಕಲರ್ ಬಟ್ಟೆ ತೊಗೋಬೇಕು, ಒಂದು ಅಷ್ಟುದ್ದ, ಒಂದು ಚಿಕ್ಕದಾಗಿ ತಗೊಳ್ಳಿ. ಅಂಗೈ ಆಗಲ್ಲ ತಗೊಂಡ್ರೆ ಸಾಕು, ಅಂಗೈ ಆಗಲ್ಲ, ಅದು ಅಷ್ಟೇ ಇರೋದು ಮೆಟೀರಿಯಲ್, ಓಕೆಲಾ. ಅದರಲ್ಲಿ ನೀವು ಈ ಅಕ್ಕಿ ಕಾಳು ಇದನ್ನೆಲ್ಲ ಹಾಕಬೇಕು. ಯಾವುದರಲ್ಲಿ, ಕೇಸರಿ ಕಲರ್ ಬಟ್ಟೆನಲ್ಲಿ ನೀಟಾಗಿ ಕಟ್ಬಿಟ್ಟು ನಾನು ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ, ಒಂದು ಬೀಜಾಕ್ಷರ ಮಂತ್ರ, ಓಕೆಲಾ. ನೋಡ್ಕೊಬೇಡಿ, ಇದು ವಾಗ್ದೇವಿದು ಮಹಾ ಸರಸ್ವತಿ ಬ್ರಾಹ್ಮಿ ಮಂತ್ರ, ಬ್ರಾಹ್ಮಿ ಶಕ್ತಿ ಮಂತ್ರ ಕೊಡ್ತೀನಿ. ಈ ಮಂತ್ರವನ್ನು 108 ಸಾರಿ, ಎಷ್ಟು 108 ಡೇಸ್ ಟೈಮ್ 108 ಸಾರಿ ಹೇಳಬೇಕು. ಹೇಳ್ಬಿಟ್ಟು ಆ ಅಕ್ಕಿ ಕಾಳು ಗಂಟಿದೆ ಅಲ್ಲಿ ಶೇಡ್ತಪ್ಪ, ಅದನ್ನು ತಗೊಂಡೋಗಿ ಎಲ್ಲಪ್ಪ ಅಂದರೆ, ನಿಮಗೆ ಯಾರ ಮೇಲೆ ಅನುಮಾನ ಇದೆ, ಯಾರು ಮಾಡಿಸಿದ್ದಾರೆ ಅಂತ ಅನುಮಾನ ಇದೆ, ನಿಮ್ಮವ್ರು ಯಾರೋ ಆಗದವ್ರು ಯಾರೋ ಮಾಡಿಸಿದಾರಲ್ಲ, ಅವರ ಮಲ್ಕೊಳ್ತಾರಲ್ಲ ಮಂಚ, ಆ ಮಂಚದ ಕೆಳಗಡೆ ಕಾಲು ಇರುತ್ತೆ ನೋಡಿ, ಕಾಲು ಕಟ್ಟಿಬಿಡಿ, ಅಥವಾ ಅವ್ರ ಹಾಸಿಗೆ ಕೆಳಗೆ ಇಟ್ಬಿಡಿ. ಯಾರು ನಿಮಗೆ ಶತ್ರುಗಳಿದ್ದಾರೆ, ಯಾರು ಮಾಡಿಸಿರ್ಬೋದು ಅಂತ ಅನುಮಾನ ಇದೆ, ನಿಮ್ಮ ಮನೆಯಲ್ಲೇ ಯಾರೋ ಮಾಡಿಸಿರ್ಬೋದು, ನಿಮ್ಮ ಮನೆಯವರೇ ಯಾರೋ ನಿಮಗೆ ಮಾಡಿಸಿರ್ಬೋದು, ಅಥವಾ ಅಕ್ಕಪಕ್ಕ ಮನೆಯವರು ಮಾಡಿಸಿರ್ಬೋದು. ಒಟ್ಟಿನಲ್ಲಿ ನೀವೇನು ಮಾಡಬೇಕು, ಇಲ್ಲ ನೀವೇ ಹೋಗಿ ಅವ್ರ ಮನೆಯಲ್ಲಿ ಹಾಸಿಗೆ ಆ ಮಂಚಕ್ಕೆ ಕಟ್ಟಬೇಕು. ಮಂಚದ ಕಾಲಿಗಾದರೂ ಕಟ್ಟಿ, ಇಲ್ಲ ಮಂಚದ ಕೆಳಗಾದರೂ ಕಟ್ಟಿ, ಅವ್ರು ಮಲಗೋ ಜಾಗ ಇರ್ತದಲ್ಲ ಅಲ್ಲಿ. ಆದರೆ ಅವರೆಲ್ಲ ಮಲಗ್ತಾರೆ ನೋಡ್ಕೋಬೇಕು, ಆದರೆ ಕೆಳಗೆ ಇಡಬೇಕು, ಏನೇ ಮಾಡಿ ನೆನ್ಪಿಟ್ಕೊಳ್ಳಿ. ಹಾಸಿಗೆಗೆ ನೆಲದಲ್ಲಿ ಮಲಗ್ತಾರೋ, ಬೆಡ್ ಮೇಲೆ ಮಲಗ್ತಾರೋ, ಮಂಚದ ಮೇಲೆ ಮಲಗ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರು ಮಲಗ್ತಾರಲ್ಲ ಅದ್ರ ಕೆಳಗಿರ್ಬೇಕಿದು ಗಂಟು. ಇಟ್ಬಿಟ್ಟು ಬಂದುಬಿಡ್ಬೇಕು. ಆಮೇಲೆ ನೋಡಿಯಪ್ಪ ಕತೆ, ಆಮೇಲೆ ಅವ್ರೇನು ಮಾಡ್ತಾರೆ, ನಿದ್ರೆ ಮಾಡೋ ಥರ ಮಾಡ್ತಿರ್ತಾರೆ, ನಿದ್ರೆ ಹತ್ತುತ್ತೆ ಅವ್ರಿಗೆ. ಹತ್ತಿದ ಮೇಲೆ ಏನಾಗುತ್ತೆ ಗೊತ್ತಾ, ಈ ಸಣ್ಣ ಕರ್ಪೂರ ಹಾಕಿದ್ರೆ ನೋಡಿದ್ರಾ, ಅರ್ಧ ಕಾಳಿನಷ್ಟು ಕರ್ಪೂರ ಹಾಕಿದ್ರಲ್ಲ, ಅದೇನಾಗುತ್ತೆ, ಕರಿಗೆ ಆವಿಗೆ ಡ್ರೈ ಆಗುತ್ತೆ. ಅದು ಡ್ರೈ ಆಗಿ ವಾಸನೆ ಬರುತ್ತೆ, ಆ ವಾಸನೆ ಎಲ್ಲ ಸುತ್ತಲೂ ಹರಡ್ಕೊಳ್ಳುತ್ತೆ. ಅದನ್ನು ಅವ್ರು ಹೀರ್ಕೊಳ್ತಾರೆ. ಅದರಲ್ಲೇ ಬೀಜಾಕ್ಷರ ಮಂತ್ರದ್ದು ಶಕ್ತಿ ಹೋಗುತ್ತೆ ವಾಗ್ದೇವಿದು. ಆವಾಗ ಅವ್ರೇನು ಮಾಡ್ತಾರೆ, ಬಡಬಡ ಅಂತೆಲ್ಲ ಒದರ್ತಾರೆ. ಏನು ಒದರ್ತಾರೆ, ನಾನು ಇಂಥವ್ರಿಗೆ ಕೆಟ್ಟ ಮಾಟ ಮದ್ದು ಮಾಡಿಸಿದ್ದೀನಿ, ಇಂಥವ್ರ ಹತ್ರ ಹೋಗಿ, ಇಂಥ ಗುರುಗಳ ಹತ್ರ ಹೋಗಿ, ಇಂಥ ಮಂತ್ರವಾದಿ ಹತ್ರ ಹೋಗಿ ನಾನು ಏನೋ ತಗೊಂಡು ಬಂದು ನಿಂಬೆಹಣ್ಣು, ಮೆಣಸಿನ್ಕಾಯೋ, ಇನ್ನೊಂದು ಮತ್ತೊಂದು ಮಾಟ ಮದ್ದು ಮಾಡಿ ತಗೊಳಲ್ಲ, ಚಕ್ಕೆಗಳು, ಬೇರುಗಳು, ಇನ್ನೊಂದು ಬೊಂಬೆನೋ ಗಿಂಬೆನೋ ಏನೋ ಒಂದು ತಂದಿದ್ದೀನಿ, ಇಂಥವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಅವ್ರ ಹತ್ರ ಮಾಡಿಸ್ಕೊಂಬಂದಿದ್ದೀನಿ, ಇಂಥವ್ರ ಮೇಲೆ ಮಾಟ ಮಂತ್ರ ನಾನು ಮಾಡಿದ್ದೀನಿ, ಇದನ್ನು ತಗೊಂಡೋಗಿ ಇಂಥ ಕಡೆ ಊತಿದ್ದೀನಿ, ನಾನು ಹೀಗೆ ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಟೋಟಲಾಗೆಲ್ಲ ಬಡಬಡ ಅಂತ ಒದರ್ತಾನೆ. ಆಗಿರೋರೆಲ್ಲ ಕೇಳಿಸ್ಕೊತಾರೆ, ಅಲ್ಲಿರೋರೆಲ್ಲ ಕೇಳಿಸ್ಕೊತಾರೆ, ಗೊತ್ತಾಯ್ತಲ್ಲ. ಈ ರೀತಿ ಅವನು ಓಪನಾಗಿ ಹೇಳ್ಬಿಡ್ತಾನೆ, ಎಲ್ಲ ಓಪನಾಗಿ ಹೇಳ್ಬಿಡ್ತಾರೆ. ಆಗ ಇರೋರೆಲ್ಲ ಕೇಳಿಸ್ಕೊತಾರೆ, ಇವರೇನೋ ಓದಿರ್ತಾ ಇದ್ದಾರೆ, ಮಾಟ ಮಂತ್ರ ಮಾಡಿದಲ್ಲ ಅಂದ್ಬಿಟ್ಟು. ಆದರೆ ಬೇರೆಯವ್ರ ಮನೇಲಿ ಮಲಗಿರೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ನೀವೇನು ಬಿಡಬೇಕು, ನೀವು ಅಲ್ಲಿ ಯಾರನ್ನ ನಿಮ್ಗೆ ಗೊತ್ತಿರೋರಿದ್ದರೆ ಅವ್ರಿಗೆ ಹೇಳಬೇಕು, ಅವ್ರು ಯಾರ ಮೇಲೆ ಹೇಳ್ತಾರೆ ನೋಡ್ಕೊಳ್ಳಿ ಅಂತ. ಒಂದನೇದು. ಎರಡನೇದು, ನಿಮ್ಮಿಂದನೇ ಕೇಳಿಸ್ಕೊಳ್ಳೋಕೆ ಸಾಧ್ಯ ಆದರೆ ಆದಷ್ಟು ಕೇಳಿಸ್ಕೋಬೇಕು. ಇಲ್ಲ ಮೂರನೇದು, ಅವನು ಆವಾಗವಾಗ ಹಂಗೆ ಹೇಳ್ತಾನೆ, ಆಗಲೊತ್ತಲೋ ಎಲ್ಲೋ ಮಲಗಿರ್ತಾಳೆ ಅವಾಗ ಹೇಳ್ಕೊಬಿಡ್ತಾಳೆ, ಇಲ್ಲ ದಾರಿಯಲ್ಲಿ ಅವಾಗೆ ಬಡಬಡ ಅಂತ ಅದನ್ನೇ ಹೇಳ್ಕೊತಾರೆ, ಇಲ್ಲ ಡೈರೆಕ್ಟಾಗಿ ನಿಮ್ಮ ಹತ್ರನೇ ಬಂದು ಹೇಳ್ತಾರೆ, ಇಲ್ಲ ಯಾರೋ ನಿಮ್ಗೆ ಬೇಕಾದವ್ರ ಹತ್ರ ಹೇಳ್ತಾರೆ. ಆವಾಗ ನಿಮಗೆ ಒಟ್ಟಿನಲ್ಲಿ ಮೆಸೇಜು ಗೊತ್ತಾಗುತ್ತೆ ಅವ್ರು ಯಾರು ಮಾಡಿಸಿದ್ದಾರೆ ಅಂದ್ಬಿಟ್ಟು. ಅದಕ್ಕೆ ನಿಮಗೆ ಯಾರ ಮೇಲೆ ಅನುಮಾನ ಇದೆ ಅವ್ರ ಹತ್ರ ಇದು ಮಾಡಿ.
ಅಕಸ್ಮಾತ್ ಒಬ್ರಿಗೆ ಹೋಗಿ ನೀವು ಮಂಚಕ್ಕೆ ಕಟ್ಟು ಬರ್ತೀರಾ, ಅನುಬಲ ಇದೆ, ಅವ್ರಿಗೆ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ಇಲ್ಲೊಬ್ರಿಗೆ ಟ್ರೈ ಮಾಡಿ, ಇಲ್ಲೊಬ್ರಿಗೆ ಅವ್ರಿಗೆ ಕಟ್ಟಿ, ಹಾಗೆ ಮಾಡ್ತಾ ಟ್ರೈ ಮಾಡ್ತಾಯಿದ್ರೆ ಒಟ್ಟಿನಲ್ಲಿ ಕಳ್ಳ ಸಿಕ್ಕಾಕೊಳ್ತಾರೆ. ಇದು ತಂತ್ರಗಾರಿಕೆ, ಗೊತ್ತಾಯ್ತಲ್ಲ. ಇದು ತಂತ್ರಶಾಸ್ತ್ರದಲ್ಲಿ ನಿಮಗೆ ಹೇಳಬಲ್ಲ ಮಾಹಿತಿ ಎಲ್ಲ ನಿಮಗೆ ಹಂಚ್ಕೊಂಡಿದ್ದೀನಿ. ಈ ರೀತಿ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ. ಆಮೇಲೆ ಹೇಳ್ಕೊಡ್ಬೇಕು, ಇದೆಲ್ಲ ನೀವು ಅವರು ಹೇಳಿದ್ದಾರೆ, ಮಾಟ ಮದ್ದು ಮಾಡಿದ್ದಾರೆ, ಅವರೇ ಹೇಳ್ತಾರೆ ಅಂದರೆ ಆಮೇಲೆ ಏನು ಮಾಡಬೇಕು ಅಲ್ಲಿ ನಿಮ್ಗೆ ಗೊತ್ತಿದೆ, ನೀವು ಆಲೋಚನೆ ಮಾಡಿ, ಗೊತ್ತಾಯ್ತಲ್ಲ. ಇದು ಓಕೆ ಅವರೇ, ಇದೊಂದು ಟಿಪ್ಸ್ ನಿಮಗೆ ಚಿಕ್ಕದಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನೋಡಿ ಈ ಥರ ಎಲ್ಲ ನೀವು ಕಲಿಬೋದು, ಸಾಕಷ್ಟಿದೆ ನೋಡ್ರಿ, ಇಲ್ಲೂ ಏನೇನೋ ಇದೆ ಕಲಿಬೋದು. ಆದರೆ ಎಲ್ಲವಲ್ಲೂ ನಾವಿಲ್ಲಿ ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ, ನೆನಪಿಟ್ಕೊಳ್ಳಿ. ಪಬ್ಲಿಕಲ್ಲಿ ಹೇಳೋಂಗಿಲ್ಲ, ಇದೇನಾಗ್ತದೆ, ಒಂದು ಕ್ರೈಮ್ ಆಗುತ್ತೆ. ಕೆಲವೆಲ್ಲ ಹೇಳೋಂಥ ವಿಚಾರಗಳು ನಾನು ಇಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳ್ಬೋದು ಅಷ್ಟೇ. ಇಲ್ಲೂ ಕೆಲವೆಲ್ಲ ಇದ್ದಾವೆ, ತುಂಬ ಇರ್ತವೆ, ಗೊತ್ತಾಯ್ತಾ. ಅವೆಲ್ಲ ಹೇಳೋಂಗಿಲ್ಲ, ಕ್ರೈಮ್ ಅವು, ಗೊತ್ತಾಯ್ತಾ. ಅದಕ್ಕೆ ಹೇಳೋಂಗಿಲ್ಲ. ಅವೆಲ್ಲ ಹೇಳಿದ್ರು ಡೈರೆಕ್ಟಾಗಿ ಗುರುಗಳ ಹತ್ರ ಕಲಿಬೇಕು. ಎಲ್ಲ ಯೂಟ್ಯೂಬಲ್ಲೇ ಕೂತ್ಕೊಂಡು ಹೇಳೋಂಗಿಲ್ಲ, ಗೊತ್ತಾಯ್ತಲ್ಲ. ಎಷ್ಟು ನಾವು ಹೇಳಲಿಕ್ಕೆ ಸಾಧ್ಯ ಇದೆ, ಒಂದು ಲಿಮಿಟ್ ಇದೆ, ಅಷ್ಟು ಆವ್ರೇಜಲ್ಲಿ ನಾವು ಹೇಳೋದು, ಗೊತ್ತಾಯ್ತಾ. ಬೇರೆ ಬೇರೆ ಇರುತ್ತೆ ಎಲ್ಲೂ, ಗೊತ್ತಾಯ್ತಲ್ಲ. ಇರಲಿ, ನೀವು ಪತ್ತೆ ಹಚ್ಬೋದು, ಇದೇನು ಕಷ್ಟ ಇಲ್ಲ, ಭಾಳ ಸಿಂಪಲ್ ಕೆಲಸ. ಸ್ವಲ್ಪ ಅವರು ನೀವು ಗಮನ ಕೊಡ್ಬೇಕು, ಅದು ಕಟ್ಟಿ ಬಂದಮೇಲೆ. ಆಮೇಲೆ ಅವ್ರು ಒಂಥರ ಮೆಂಟ್ಲಾಗ್ಬಿಡ್ತಾರೆ, ಮೆಂಟ್ಲು ಥರ ಹೇಳ್ಕೊತಾ ಹೋಗ್ತಾರೆ ಅವರು. ಓ ಲಾಲ ಇಂಥ ಅವ್ರಿಗೆ ಹಿಂಗೆ ಮಾಡಿಬಿಟ್ಟೆ ಗೊತ್ತಾ, ಓ ಲಾಲ ಅವ್ರಿಗೆ ಹಂಗೆ ಮಾಡಿಬಿಟ್ಟೆ ಗೊತ್ತಾ, ಓ ಲಾಶ ಆಗ್ಬಿಡ್ತಲ್ಲ ಗೊತ್ತಾ, ಲಾಲ ಬಾಟ ಬದ್ದು ಮಾಡಿಸ್ಬಿಟ್ಟಿದ್ದೀನಿ ಗೊತ್ತಾ, ಹಿಂಗೆ ಬಿಲ್ಡಪ್ ಬಿಟ್ಕೊತಾ ಇರ್ತಾರೆ. ಅವ್ರ ಮೈಂಡು ಅವರು ವಾಗ್ದೇವಿ, ಬಾಯಿನಲ್ಲಿರೋ ವಾಗ್ದೇವಿ ಒಳಗೆ ಕೂತ್ಕೊಬಿಡ್ತಾಳೆ ವಾಗ್ದೇವಿ. ಈ ರಾವಣನಿಗೆ ಹೋಗಿ ಕೂತ್ಕೊಬಿಡ್ಲಲ್ಲ ನಾಲ್ಗೆನಲ್ಲಿ ಸರಸ್ವತಿ ವಾಗ್ದೇವಿ ನಾಲ್ಗೆನಲ್ಲಿ ಆಡಿಸ್ಬಿಡ್ತಾಳೆ ವಾಗ್ದೇವಿ, ಮಹಾ ಸರಸ್ವತಿ. ಅಂಥ ಒಂದು ಬೀಜಾಕ್ಷರ ಮಂತ್ರವಲ್ಲ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಈ ಬೀಜಾಕ್ಷರ ಮಂತ್ರವಲ್ಲ ನೀವು 108 ಸಾರಿ ಒಂದು ದಿನಕ್ಕೆ ಹೇಳ್ಕೋಬೇಕು. ಯಾರು ಇದು ಮಾಡ್ತಾರೆ ಅಲ್ಲಿ ಹೋಗಿ ಕಟ್ತಾರೆ ಅವರು. ಅದೇ ಮಂತ್ರಸಿದ್ಧಿ ಮಾಡ್ಕೋಬೇಕು. ನೀವು ಗುರುಗಳಾಗಿದ್ರಿ, ನೀವು ಮಂತ್ರವಾದಿಗಳು, ತಾಯ್ತಾ ಯಂತ್ರ ಎಲ್ಲ ಮಾಡ್ತೀರಿ, ಭಕ್ತರಿಗೆ ಕೊಡ್ತೀರಿ ಅನ್ನೋದಾದರೆ 48 ದಿನ ವ್ರತನಿಷ್ಠರಾಗಬೇಕು, ಗೊತ್ತಾಯ್ತಲ್ಲ. 48 ದಿನ ವ್ರತನಿಷ್ಠರಾಗಿ ತಾಯ್ತದಲ್ಲಿ ಹಾಕಿರೋ ಬೇರನ್ನ ನೀವು ಕೈ ಕಟ್ಕೊಳ್ಳಿ, ಸೊಂಟ ಕಟ್ಕೊಳ್ಳಿ. 48 ದಿನ ದಿನಕ್ಕೆ 108 ಸಾರಿ ಇದೆಲ್ಲ ಪಟ್ಲೆ ಮಾಡಿ ವಾಗ್ದೇವಿ ಸರಸ್ವತಿ ಬ್ರಹ್ಮಾಜಿ ಸರಸ್ವತಿಯನ್ನು ಆರಾಧಿಸಿ, ಮಹಾಕಾಳಿ ಮಹಾಕಾಲೇಶ್ವರನ ಆರಾಧಿಸಿ, ಗೊತ್ತಾಯ್ತಲ್ಲ. ಆ ಗಣಪತಿಯನ್ನು ಆರಾಧಿಸಿ, ನಿಮಗೆ ಈ ಮಂತ್ರ ಸಿದ್ಧಿ ಆಗುತ್ತೆ. ಅನಂತರ ನೋಡಿ, ನೀವು ಯಾರಿಗೆ ಇದನ್ನು ಮಂತ್ರ 108 ಸಾರಿ ಮಂತ್ರಿಸಿ ಅದು ಕೊಡಿ, ಆ ಕಾಳು ಗೀಳು ಎಲ್ಲ. ಹಾಗೆ ಹನುಮಂತ ದೇವ್ರನ್ನ ಮರಿಬೇಡಿ, ಹನುಮಂತ ದೇವ್ರನ್ನ ಆರಾಧಿಸಿ. ಅವನು ಮಹಾಶಕ್ತಿಶಾಲಿ, ಮಹಾಸಿದ್ಧಿಗಳ ಸ್ವರೂಪ, ಅವನು ಪಂಚಭೂತಗಳ ಸ್ವರೂಪ. ಪಂಚಭೂತಗಳಂದರೆ ಈ ಶರೀರ ಪಂಚಭೂತಗಳಿಂದ ಆಗಿದೆ ಭೌತಿಕವಾಗಿ, ಆದರೆ ಸೂಕ್ಷ್ಮವಾಗಿ ವಾಗ್ದೇವಿ ಸರಸ್ವತಿ ಗ್ರಹತಾರ ನಕ್ಷತ್ರಾದಿಗಳಿಂದ ಆಗಿದೆ, ಗೊತ್ತಾಯ್ತಾ. ಅಷ್ಟು ಶಕ್ತಿಶಾಲಿ ನೋಡಿ ಈ ಬೀಜಾಕ್ಷರ ಮಂತ್ರ. ಇದೆಲ್ಲ ನೀವು ಯಾರ ಬಾಯಿಂದ ಆದರೆ ಅವ್ರು ಮಾಡಿರೋ ತಪ್ಪುಗಳೆಲ್ಲ ನಾವು ಹೇಳಿಸ್ಬೋದು, ನಿಜ ಕಕ್ಕಿಸ್ಬೋದು, ಸತ್ಯವಲ್ಲ ಕಕ್ಕಿಸ್ಬೋದು ಅನ್ನೋದು ತಂತ್ರಶಾಸ್ತ್ರ ಹೇಳುತ್ತೆ. ಹಾಗೆ ನಮ್ಮ ದಿವ್ಯದೃಷ್ಟಿಗೆ ನಾಗಸೃಷ್ಟಿನಲ್ಲಿ ಹೇಳಿದಂಥದ್ದು ನಾನು ಅಲ್ಲಿ ಮುಂದೆ ಇಟ್ಟಿದ್ದೀನಿ, ಗೊತ್ತಾಯ್ತಲ್ಲ. ಓಕೆ, ಇದೆಲ್ಲ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಹಾಗೆ ಹಿಂದೆಲ್ಲ ವಿಡಿಯೋಗಳು ನೋಡಿ, ಮುಂದೆ ವಿಡಿಯೋಗಳು ನೋಡಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನಶಾಸ್ತ್ರ, ತಾಂಡಲಶಾಸ್ತ್ರ ಎಲ್ಲ ಇರುತ್ತೆ, ಕಲಿಬೋದು. ಓಕೆಲ್ಲ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೋಬೋದು. ನಾನು ನಂಬರ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅವಶ್ಯಕತೆ ಇರೋರು ಮಾಡಿ, ಸುಮ್ಮನೆ ಕೆಲವರು ಮಾಡ್ತಾರೆ, ಅದು ಬೇಡ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಇಲ್ಲಿವರೆಗೂ ನೋಡಿದ್ರೆ ವಿಡಿಯೋ ಅವ್ರು ಲೈಕ್ ಮಾಡೋದು ಬರಬೇಡಿ. ಸಾಧ್ಯವಾದರೆ ಕಾಮೆಂಟ್ ಬಾಕ್ಸಲ್ಲಿ ಬರ್ರಿ. ಇಲ್ಲಿ ಯಾರೋ ಡೌಟ್ಸ್ ಇದ್ದರೆ ಕೇಳಿ. ಒಳ್ಳೆ ಥರ ಯಾವಾಗಲೂ ಇರಿ, ಒಳ್ಳೆಯದಲ್ಲಿ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ. ಯಾವಾಗಲೂ ಇರೋ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.